ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಬನ್ನಿರಿ ಹಾಗಾದ್ರೆ ಅನುದಿನದ ಧ್ಯಾನಕ್ಕೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ವಾಕ್ಯವನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮೊಂದಿಗೆ ಮಾತಾಡಿಕೊಳ್ಳುವಂತಹ ಅನುಭವ, ನಿಮ್ಮ ಮಾತು ಕೇಳುವಂತಹ ಅವಕಾಶ ನಮಗುಂಟು ಮಾಡುತ್ತಾ ಇರುವುದಕ್ಕಾಗಿ ನಿಮಗೆ ವಂದನೆಗಳು. ಪ್ರಾರ್ಥನೆಯ ಸಮಯಗಳನ್ನು ನಾವು ಪಾಲಿಸುವಂತೆ, ಪ್ರತಿದಿನ ಈ ಲೈವ್ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸುವಂತೆ, ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಸಹಾಯ ಮಾಡಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಆಧ್ಯಾತ್ಮಿಕವಾಗಿ ನಾವು ಸಿದ್ಧಗೊಳ್ಳಲು ಸಹಾಯ ಮಾಡಿರಿ. ಇಷ್ಟು ದಿನಗಳವರೆಗೂ ಈ ಅನುದಿನದ ಧ್ಯಾನವನ್ನು ಮುಂದುವರಿಸುವ ಕೃಪೆಯನ್ನು ಅನುಗ್ರಹಿಸಿದ್ದೀರಿ. ಆಧ್ಯಾತ್ಮಿಕವಾಗಿ ನಮ್ಮನ್ನು ಸ್ಥಿರಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿಮಗೆ ಗೊತ್ತಾ, ಈ ಅನುದಿನದ ಧ್ಯಾನವನ್ನು ನಾವು ವಿಶೇಷವಾಗಿ ನಿಮಗಾಗಿ ಪ್ರಸಾರ ಮಾಡುತ್ತಲೇ ಇದ್ದೇವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸುವಂಥವರಾಗಿರಬೇಕೆಂದು ಕೋರುತ್ತೇನೆ. ತಪ್ಪದೆ ವೀಕ್ಷಿಸುತ್ತೀರಲ್ಲವೇ? ಮತ್ತು ಅನೇಕರು ಈ ಕಾರ್ಯಕ್ರಮದ ಕುರಿತಾಗಿ ತಿಳಿಸುವಂಥವರಾಗಿರಿ. ಅವರು ಕೂಡ ಕೇಳಿ ಆಶೀರ್ವದಿಸಲು ಕಾರಣರಾಗಿರಿ. ಪ್ರತಿದಿನಲೂ ವಾಕ್ಯವನ್ನು ಕೇಳಿ ಆಧ್ಯಾತ್ಮಿಕವಾಗಿ ಬಲಪಡುತ್ತಾ ಇದ್ದೀರಿ ಎಂದು, ಮತ್ತು ಮುಖ್ಯವಾಗಿ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳುತ್ತಾ ಇದ್ದೀರಿ ಎಂದು ನಂಬುತ್ತಿದ್ದೇನೆ. ಮತ್ತು ನೀವೆಲ್ಲರೂ ಕಳಿಸುವ ಸಾಕ್ಷಿಗಳಿಗಾಗಿ ದೇವರಿಗೆ ಎಷ್ಟೋ ಸ್ತುತಿಸುತ್ತೇನೆ. ನಾವು ಮಾಡುವ ಪ್ರಾರ್ಥನೆ ದೇವರಿಗೆ ಇಂಪಾದ ಧೂಪದಂತಿರುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ಭಕ್ತಿಹೀನರು ಅರ್ಪಿಸುವ ಯಜ್ಞಗಳು ಯೆಹೋವನಿಗೆ ಅಸಹ್ಯವಾಗಿವೆ. ಯಥಾರ್ಥವಂತರ ಪ್ರಾರ್ಥನೆ ಆತನಿಗೆ ಆನಂದಕರವಾಗಿದೆ. ಯಜ್ಞಗಳನ್ನು ಅರ್ಪಿಸುವುದಕ್ಕಿಂತ, ಕಾಣಿಕೆಗಳನ್ನು ಕೊಡುವುದಕ್ಕಿಂತ, ಆಚಾರಗಳನ್ನು ಪಾಲಿಸುವುದಕ್ಕಿಂತ, ಹೌದಲ್ಲವೇ, ದಾನಗಳನ್ನು ಧರ್ಮಗಳನ್ನು ಮಾಡುವುದಕ್ಕಿಂತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಂಥದ್ದು, ಅಂದರೆ ಯಥಾರ್ಥವಾದ ಹೃದಯದಿಂದ ಪ್ರಾರ್ಥಿಸುವಂಥವರ ಪ್ರಾರ್ಥನೆಗಳು ದೇವರಿಗೆ ಆನಂದದಾಯಕವಾಗಿರ್ತವಂತೆ. ಕೆಲವರೊಂದಿಗೆ ಮಾತಾಡುತ್ತಾ ಇರುವಾಗ ನಮಗೆ ಬೇಸರವಾಗುತ್ತೆ, ಕೋಪ ಉಂಟಾಗುತ್ತೆ, ಮಾತಾಡಲು ಮನಸ್ಸಾಗಲ್ಲ. ಇನ್ನು ಕೆಲವರೊಂದಿಗೆ ನಾವು ಮಾತಾಡುವಾಗ ಅವರು ಮಾತಾಡಿದ್ರೆ ಕೇಳಬೇಕು ಎಂದು ಆಸೆ ಪಡುತ್ತೇವೆ. ಮುಖ್ಯವಾಗಿ ಚಿಕ್ಕ ಮಕ್ಕಳನ್ನು ನೋಡಿ. ಚಿಕ್ಕ ಮಕ್ಕಳು ಮಾತಾಡುವುದು ನಿಮಗೆ ನಿಜವಾಗ್ಲೂ ಇಷ್ಟವೋ? ನನಗೆ ಬಹಳ ಇಷ್ಟ. ಅವರ ಅಮಾಯಕವಾದ ಮಾತುಗಳು, ಅವರ ಮುದ್ದು ಮುದ್ದು ಮಾತುಗಳು, ಅನವಶ್ಯಕವಾದ ಮಾತುಗಳಾಡಲ್ಲ, ಪಾಪ ಸಂಬಂಧವಾದ ಮಾತುಗಳಾಗಿರೋದಿಲ್ಲ. ಆ ಮಕ್ಕಳು ಕೆಲವೊಂದು ಪ್ರಶ್ನೆ ಕೇಳ್ತಾರೆ, ತಿಳಿದುಕೊಳ್ಳಬೇಕೆಂಬ ಅಭಿಲಾಷೆಯಿಂದ, ಆನಂದದಿಂದ ಆ ಮಕ್ಕಳ ಸ್ವರ ಕೇಳಲು ಕಾದಿರುತ್ತೇವೆ. ನನ್ನ ಮಕ್ಕಳು, ಗಂಡ್ಮಕ್ಕಳು ಚಿಕ್ಕ ಮಕ್ಕಳಾಗಿರುವಾಗ ನಾನು ಆಂಧ್ರದಲ್ಲಿರುತ್ತಾ ಇದ್ದೆ. ಅನೇಕ ಸ್ಥಳಗಳಲ್ಲಿ ತಿರುಗಾಡ್ತಾ ಇದ್ದೆ. 2-3 ದಿನಗಳ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ, ಮನೆಯ ಹತ್ತಿರಕ್ಕೆ ಬರುವಾಗ ನಾನು ಆಶಿಸುತ್ತಾ ಇದ್ದಿದ್ದೇನೆಂದರೆ ನನ್ನ ಮಕ್ಕಳ ಮಾತು ಕೇಳಬೇಕೆಂದು. ಈ ದಿನ ನನ್ನ ಮೊಮ್ಮಕ್ಕಳ ಮಾತನ್ನು ಕೇಳಿಸಿಕೊಳ್ಬೇಕು. ಅವರ ಮುದ್ದಾದ ಮಾತು ಕೇಳುವಾಗ ಎಷ್ಟು ಸಂತೋಷ ಇರುತ್ತೆ ಗೊತ್ತಾ? ದೊಡ್ಡವರೊಂದಿಗೆ ಮಾತಾಡಿದ್ರೆ ಬಾಧೆ ಹಂಚಿಕೊಳ್ತಾರೆ, ಕಷ್ಟದ ಬಗ್ಗೆ ಹೇಳ್ತಾರೆ, ಇಲ್ಲವೇ ಅವರ ಮೇಲೆ ಇವರ ಮೇಲೆ ವಿಮರ್ಶೆಗಳನ್ನು ಹೇಳ್ತಾರೆ, ಚಾಡಿ ಹೇಳ್ತಾರೆ, ಇಲ್ಲವೇ ಅಜ್ಞಾನಿಗಳಂತೆ ಮಾತಾಡ್ತಾರೆ, ಬುದ್ಧಿಹೀನರಂತೆ ಮಾತಾಡ್ತಾರೆ. ಅಂಥವರೊಂದಿಗೆ ಮಾತಾಡಲು ಮನಸ್ಸಾಗಲ್ಲ. ಆದರೆ ನಮಗೆ ಮಕ್ಕಳ ಮಾತು ಕೇಳಬೇಕನಿಸುತ್ತದಲ್ಲವೇ? ಹಾಗೆಯೇ ದೇವರಿಗೂ ಕೂಡ ಅಂತೆ. ಈ ಕುಯುಕ್ತಿಯಿಂದ ಮಾಡಿದ ಪ್ರಾರ್ಥನೆಗಳು, ವೇಷಧಾರಣೆಯ ಪ್ರಾರ್ಥನೆಗಳು, ದೀರ್ಘದ ಪ್ರಾರ್ಥನೆಗಳು, ಮನುಷ್ಯರನ್ನು ಮೆಚ್ಚಿಸಬೇಕೆಂದು ಮಾಡುವಂತಹ ಉದ್ದವಾದ ಪ್ರಾರ್ಥನೆ ನೋಡಿ ದೇವರು ಸಂತೋಷಿಸುವುದಿಲ್ಲ. ಫರಿಸಾಯನಂತೆ ದೇವರ ಆಲಯದೊಳಗೆ ಹೋಗಿ ಎಷ್ಟೋ ಗಟ್ಟಿಯಾಗಿ ಪ್ರಾರ್ಥಿಸ್ತಾ ಇದ್ದ. ಏನೇನು ಪ್ರಾರ್ಥಿಸುತ್ತಾನೆಂದು ಗೊತ್ತಲ್ಲವೇ? ಏನನ್ನುತ್ತಾನೆ? ದೇವರೇ, ನನ್ನನ್ನು ನೋಡು. ಆ ಸುಂಕದವನ ಹಾಗೆ ಪಾಪಿಗಳಂತೆ ನಾನು ಇಲ್ಲದೇ ಇರುವುದಕ್ಕಾಗಿ ನಿನಗೆ ವಂದನೆಗಳು. ನಾನು ವಾರಕ್ಕೆ 2 ಆವರ್ತಿ ಉಪವಾಸವಿರುತ್ತೇನೆ, ದಶಮಾಂಶ ಕೊಡುತ್ತೇನೆ. ಹೀಗೆ ತನ್ನನ್ನು ತಾನು ಮೆಚ್ಚಿಕೊಳ್ಳುತ್ತಾ ಪ್ರಾರ್ಥಿಸ್ತಾನೆ. ದೇವರಿಗೆ ಗೊತ್ತಿಲ್ಲವೋ? ಎಲ್ಲವೂ ಗೊತ್ತಿಲ್ಲವೋ? ಯಥಾರ್ಥವಂತರ ಪ್ರಾರ್ಥನೆ ಆತನಿಗೆ ಆನಂದಕರವಾಗಿದೆ ಅಂತೆ. ಯಥಾರ್ಥವಾಗಿ, ದೇವರೇ ನನ್ನನ್ನು ನೋಡಿರಿ. ಪ್ರಭುವೇ, ದೊಡ್ಡ ದೇವರೇ, ನಿಮಗೆ ವಂದನೆಗಳು. ಕೆಲವರು ಬಹುಶಃ ದೊಡ್ಡ ದೇವರೆಂದು ಬಾಯಿಂದ ಹೇಳಬಹುದು, ಹಿಂದೆ ಬೇರೆ ವಿಷಯ ಇಟ್ಕೊಂಡಿರಬಹುದು. ನನಗೆ ಗೊತ್ತು ದೇವರೇ, ನೀವು ಪ್ರಾರ್ಥನೆ ಕೇಳ್ತೀರಿ ಅನ್ನುತ್ತಾರೆ. ಆದರೆ ಮತ್ತೆ ಏನೋ
ಹುಚ್ಚುಚ್ಚಾದ ಕೋರಿಕೆ ಕೋರಿಕೊಳ್ಳುವುದಕ್ಕಾಗಿ ಕೇಳುತ್ತಾ ಇರ್ತಾರ ಅವರು. ಅದು ನಮಗೆ ಗೊತ್ತಿಲ್ಲದೇ ಇರಬಹುದು, ಆದರೆ ದೇವರಿಗೆ ನಿಮ್ಮ ಪ್ರಾರ್ಥನೆಯೇ ಹಿಂದೆ ಇರುವಂತಹ ನಿಮ್ಮ ಮನಸ್ಸೆಂಥದೆಂದು, ಆಸೆ ಎಂಥದೆಂದು ಗೊತ್ತು. ನಿನ್ನ ದಾಸನು ನಾನು ಕೇಳುತ್ತಿದ್ದೇನೆ, ನನಗೆ ನುಡಿ ದೇವರೇ ಎಂದು ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮಲ್ಲಿ ಸಂತೋಷಿಸುತ್ತಾರೆ. ತನ್ನ ದೊಡ್ಡ ಕಾರ್ಯಗಳನ್ನು ನಿಮಗೆ ತಿಳಿಯಪಡಿಸುತ್ತಾರೆ. ದೇವರು ಬಾಲಕನಾದ ಸಮುವೇಲನಿಗೆ ಯಾಜಕನಾದ ಏಲಿಗೆ ಹೇಳಾದಂತಹ ಸಂಗತಿಗಳನ್ನು ಚಿಕ್ಕ ಹುಡುಗನಿಗೆ ಹಂಚಿಕೊಳ್ತಾರೆ. ಯಾಕೆಂದರೆ ಬಾಲಕನೇ ಆಗಿದ್ದನು. ಆ ಸಮುವೇಲನು ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡವನಾಗಿದ್ದನು. ದೇವಾಲಯದಲ್ಲಿ ಸೇವೆ ಮಾಡುತ್ತಾ ಇದ್ದನು. ದೇವರ ಸ್ವರ ಕೇಳಲು ತನ್ನ ಮನಸ್ಸು ಸಿದ್ಧ ಮಾಡಿಕೊಂಡಿದ್ದನು. ಪ್ರಾರ್ಥನೆ ಅಂದ್ರೆ ಹೇಳೋದೊಂದೇ ಅಲ್ಲ ಪ್ರಿಯರೇ, ಕೇಳುವುದು ಕೂಡ ಆಗಿದೆ. ಪ್ರಾರ್ಥನೆ ಅಂದ್ರೆ ಮಾಡುವುದಷ್ಟೇ ಅಲ್ಲ, ಕೇಳುವುದು ಕೂಡ ಆಗಿದೆ. ನಾವು ದೇವರಿಗೆ ಹೇಳಿ ಆತನು ಯಾವ ಉತ್ತರ ಕೊಡುತ್ತಾನೆಂದು ಕೇಳಬೇಕು. ಪ್ರಾರ್ಥನೆ ಅಂದ್ರೆ ಏನೋ ಲೋಡ ಕೆಲವೊಂದು ಮಾತುಗಳನ್ನು ಹೇಳಿ ಮುಗಿಸಿಕೊಳ್ತಿದ್ದೇವೆ ಈ ದಿನ. ಏನೋ ಕೆಲವೊಂದು ಪ್ರಾರ್ಥನಾಂಶಗಳನ್ನು ಇಟ್ಕೊಂಡು ಅವರಿಗೋಸ್ಕರ ಇವರಿಗೋಸ್ಕರ ಪ್ರಾರ್ಥಿಸಿ ಈ ವಿಷಯಗಳಿಗಾಗಿ ಪ್ರಾರ್ಥಿಸಿದ್ರೆ ಮುಗಿದೋಯ್ತು ಅಂದುಕೊಳ್ತೇವೆ. ಆದರೆ ಯಥಾರ್ಥವಾಗಿ ದೇವರೇ ಇವರನ್ನು ನೋಡಯ್ಯ, ಇವರ ಸ್ಥಿತಿ ನೋಡು, ನನ್ನನ್ನು ನೋಡು ದೇವರೇ, ನನ್ನ ಅವಶ್ಯಕತೆಯನ್ನು ನೋಡು ದೇವರೇ, ನನ್ನನ್ನು ಇಷ್ಟೊಂದು ಆಶೀರ್ವದಿಸಿದಿರಿ, ನೀವು ಎಷ್ಟು ದೊಡ್ಡ ದೇವರಾಗಿದ್ದೀರಿ, ನಿನಗೆ ಏನು ಕೊಡಬಲ್ಲೆ ದೇವರೇ, ಈಗ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಿಮ್ಮ ಬಳಿಗೆ ಬರುತ್ತೇನೆ. ಹೀಗೆ ಮಾಡುವ ದೀನತೆಯ ಪ್ರಾರ್ಥನೆಯಲ್ಲಿ ಆತನು ಆನಂದಿಸುತ್ತಾನೆ. ಆತನು ಆನಂದಿಸುವುದಾದರೆ ತನ್ನ ಕೈಮುಷ್ಟಿ ಬಿಚ್ಚುತ್ತಾನೆ. ತನ್ನ ಕೈಮುಷ್ಟಿಯನ್ನು ಬಿಚ್ಚುವುದಾದರೆ ಸರ್ವ ಜೀವಿಗಳ ಹಸುವೇ ತೀರಿ ಹೋಗುತ್ತೆ. ಆತನ ಕೈಮುಷ್ಟಿ ನಮ್ಮ ಕೈಮುಷ್ಟಿ ಅಂತಲ್ಲ. ಒಂದು 5 ರೂಪಾಯಿ ನಾವು ಕೈಮುಷ್ಟಿಯಲ್ಲಿ ಹಿಡ್ಕೊಂಡ್ರೆ ಗಟ್ಟಿಯಾಗಿ ಹಿಡ್ಕೊಳ್ಳಲಿಕ್ಕಾಗಲ್ಲ. ಆದರೆ ಆತನ ಕೈಮುಷ್ಟಿಯಲ್ಲಿ ಸರ್ವ ಸಂಪತ್ತು, ಸಕಲ ಆಶೀರ್ವಾದಗಳಿವೆ. ನಾವು ಪ್ರಾರ್ಥಿಸುವಾಗ ವೇಷಧಾರಿಗಳಂತೆ ಪ್ರಾರ್ಥಿಸದೆ ಶುದ್ಧ ಹೃದಯದಿಂದ ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳಬೇಕು. ನಮ್ಮ ಹೃದಯವನ್ನು ತೆರೆದು ದೇವರಿಗೆ ಹೇಳಬೇಕು. ನೀವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರಾ? ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಕುರಿತು ಅನೇಕ ಅಂಶಗಳನ್ನು ಹಂಚಿಕೊಳ್ತಿದ್ದೇವೆ. ಎಷ್ಟೋ ದಿನಮಾನಗಳಿಂದ ಈ ಲೈವ್ ಒಂದು ಸಂದೇಶದ ಮುಖಾಂತರ ಅನೇಕ ಸಬ್ಜೆಕ್ಟ್ಸ್, ಅನೇಕ ವಿಧವಾದ ಪ್ರಾರ್ಥನೆಗಳ ಕುರಿತಾಗಿ ಹಂಚಿಕೊಳ್ತಿದ್ದೇನಲ್ಲವೇ? ನೀವು ಪ್ರಾರ್ಥನೆಯ ಬೆಲೆಯನ್ನು ತಿಳಿದುಕೊಂಡಿದ್ದೀರಾ? ನೀವು ಬಾಯಿ ತೆರೆದು ಪ್ರಾರ್ಥಿಸುತ್ತಾ ಇದ್ದೀರಾ? ಪ್ರತಿದಿನ ದೇವರೊಂದಿಗೆ ಸಂಭಾಷಿಸುತ್ತಾ ಇದ್ದೀರಾ? ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ ಹೇಳುವುದೇನೆಂದರೆ, ಈ ವಿಷಯದಲ್ಲಿ ಯೆಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತನಾಗಿ ಇದ್ದು ಆತನು ತನ್ನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಹೇರಳವಾಗಿ ಕೃಪೆ ತೋರಿಸಲು ಐಶ್ವರ್ಯವಂತನಾಗಿದ್ದಾನೆ. ಪಾಸ್ಟರ್ ಅವರೇ ಪ್ರಾರ್ಥನೆ ಮಾಡಬೇಕು, ಹೌದಲ್ಲವೇ? ದೀಕ್ಷಾಸ್ನಾನ ತೆಗೆದುಕೊಂಡವರೇ ಪ್ರಾರ್ಥಿಸಬೇಕು. ವಿಶ್ವಾಸಿಗಳೇ ಪ್ರಾರ್ಥನೆ ಮಾಡಬೇಕು. ಯೆಹೂದ್ಯನಾಗಿದ್ರೂ ಸಹ, ಗ್ರೀಕ ದೇಶಸ್ಥನಾಗಿದ್ರೂ ಸಹ, ಓದಿದವನಾಗಿದ್ರೂ ಸಹ, ಓದದೇ ಇರುವವನಾಗಿದ್ರೂ ಸಹ, ಎಲ್ಲ ಅರಿತವನಾಗಿದ್ರೂ ಸಹ, ಏನು ಗೊತ್ತಿಲ್ಲದವನಾಗಿದ್ರೂ ಸಹ, ಎಲ್ಲ ಇದ್ದವನಾಗಿದ್ರೂ ಸಹ, ಏನು ಇಲ್ಲದವನಾಗಿದ್ರೂ ಸಹ, ಸ್ತ್ರೀಯಾಗಿದ್ರೂ ಸಹ, ಪುರುಷನಾಗಿದ್ರೂ ಸಹ, ಯಾರೇ ಆಗಿದ್ರೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವುದಾದರೆ, ಆತನ ದೊಡ್ಡ ನಾಮದಲ್ಲಿ ಬೇಡಿಕೊಳ್ಳುವುದಾದರೆ ಆತನು ನಮ್ಮ ಪ್ರಾರ್ಥನೆ ಲಾಲಿಸುತ್ತಾರಂತೆ. ತನಗೆ ಪ್ರಾರ್ಥನೆ ಮಾಡುವವರೆಲ್ಲರ ವಿಷಯದಲ್ಲಿ ಹೇರಳವಾಗಿ ಕೃಪೆ ತೋರಿಸಲು ಎಂಬ ಈ ಮಾತಿನಲ್ಲಿ ಅವರ ಅವಶ್ಯಕತೆಗಳನ್ನು ತೀರಿಸುವುದಕ್ಕಾಗಿ, ಅವರನ್ನು ರಕ್ಷಿಸುವುದಕ್ಕಾಗಿ, ಅವರನ್ನು ಸ್ವಸ್ಥಪಡಿಸುವುದಕ್ಕಾಗಿ, ಅವರನ್ನು ಬಿಡಿಸುವುದಕ್ಕಾಗಿ, ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಆತನು ಐಶ್ವರ್ಯವಂತನಾಗಿದ್ದಾನೆ. ಅವರ ಅವಶ್ಯಕತೆಗಳೆಲ್ಲವನ್ನು ತೀರಿಸುವುದಕ್ಕಾಗಿ ಸಾಕಷ್ಟು ಐಶ್ವರ್ಯವಂತನು ಆತನಾಗಿದ್ದಾನೆ. ಯೇಸು ಕ್ರಿಸ್ತನು ಬುದ್ಧಿ, ವಿಜ್ಞಾನ, ಸರ್ವ ಸಂಪತ್ತು ಉಳ್ಳವನಾಗಿದ್ದಾನೆ. ಈಗ ಇದು ನನ್ನ ಹತ್ತಿರ ಇಲ್ಲ, ಈಗಾಗಲೇ ಎಷ್ಟೋ ಜನರಿಗೆ ಕೊಟ್ಟಿದ್ದೇನೆ, ಈಗ ನನ್ನಿಂದ ಆಗಲ್ಲ ಅನ್ನುವ ಆತನಲ್ಲ. ಬೇರೆಯವರೆಲ್ಲ ಪ್ರಾರ್ಥಿಸಿ ಆಶೀರ್ವಾದ ಹೊಂದುತ್ತಾ ಇದ್ದಾರಲ್ಲವೇ, ಈಗ ನನಗೆ ಆಶೀರ್ವಾದ ಸಿಗುವುದಿಲ್ಲ ಅಂದ್ಕೊಳ್ಬಾರ್ದು. ನೀವು ಕೂಡ ಪ್ರಾರ್ಥಿಸಿರಿ. ನೀವು ಹೊಸದಾಗಿ ಯೇಸುವನ್ನು ನಂಬುವವರಾಗಿರಬಹುದು. ನೀವು ಮೊದಲ ಸಾರಿ ಈ ದಿನ ಈ ಮಾತು ಕೇಳುತ್ತಾ ಇರಬಹುದು. ಪ್ರಾರ್ಥನೆ ಅಂದರೆ ಹೇಗೆ ಪ್ರಾರ್ಥಿಸಬೇಕೆಂದು ಆಶ್ಚರ್ಯಪಡ್ತಿರಬಹುದು. ಒಂದು ಊರಲ್ಲಿ ಪ್ರಾರ್ಥನೆ ಕುರಿತು ಹೇಳಿದಾಗ ಮನೆ ಯಜಮಾನ ಬಂದು ನನಗೆ ಕೇಳ್ದ, ಅಯ್ಯ ಅದೇನೋ ಪ್ರಾರ್ಥನೆ ಅಂದ್ರೆ ಅದನ್ನು ಸ್ವಲ್ಪ ಒಂದು ಚೀಟಿಯಲ್ಲಿ ಬರೆದು ಕೊಡಿರಿ, ನಾನು ಹೇಳ್ಕೊಳ್ತೇನೆ ಅಂದ. ಅಯ್ಯ ಇದು ಏನೋ ಒಂದು ಮಂತ್ರ ಅಲ್ಲ, ಇದು ಒಂದು ಕಾಗದದ ಮೇಲೆ ಬರೆದು ಓದುವಂಥದ್ದಲ್ಲ. ಪ್ರಾರ್ಥನೆ ಅಂದ್ರೆ ಸಂಭಾಷಣೆಯಾಗಿದೆ. ಈಗ ನನ್ನೊಂದಿಗೆ ಮಾತಾಡ್ತಾ ಇದ್ದೀರಲ್ಲವೇ, ಹಾಗೆಯೇ ನಂಬಿಕೆಯಿಂದ ದೇವರೊಂದಿಗೂ ಕೂಡ ಮಾತಾಡಿರಿ. ನಿಮ್ಮ ಕೋಣೆಯೊಳಗೆ ಹೋಗಿ
ಬಾಗಿಲು ಮುಚ್ಚಿಕೊಂಡು ದೇವರು ಕೇಳ್ತಿದ್ದಾರೆ ಎಂದು ನಂಬಿ ನಿಮ್ಮ ಹೃದಯ ಬಿಚ್ಚಿ ದೇವರೊಂದಿಗೆ ಮಾತಾಡಿಕೊಳ್ಳಿರಿ. ದೇವರ ಬಳಿಯಿಂದ ನಿಮಗೆ ಉತ್ತರ ಬರುತ್ತೆ. ಅಷ್ಟೇನಾ ಅಂದ್ರು? ಹೌದು. ಪ್ರಾರ್ಥಿಸಿ ನೋಡಿ. ನೀವು ಕೂಡ ಮನುಷ್ಯರಿಗೆ ಹೇಳಿ ಹೇಳಿ ಬೇಸತ್ತು ಹೋಗಿದ್ದೀರಲ್ಲವೇ? ಮನುಷ್ಯರಿಗೆ ಕೇಳಿ ಕೇಳಿ ನಷ್ಟ ಹೋಗಿದ್ದೀರಲ್ಲವೇ? ದೇವರಿಗೆ ಹೇಳಿಕೊಳ್ಳಿರಿ. ನಿಮ್ಮ ಬಾಧೆ, ವೇದನೆ, ಅವಶ್ಯಕತೆ, ಸಮಸ್ಯೆಯಲ್ಲ. ಪಾಪದ ಬಂಧನದಲ್ಲಿದ್ದೀರೇನೋ, ದುರಭ್ಯಾಸದ ಒಂದು ಚಟದಲ್ಲಿದ್ದೀರೇನೋ, ಕುಟುಂಬದ ಪರಿಸ್ಥಿತಿ ಸರಿಯಾಗಿಲ್ಲವೇನೋ, ಆರ್ಥಿಕ ತೊಂದರೆಯಲ್ಲಿದ್ದೀರೇನೋ, ಮಾನಸಿಕ ವೇದನೆಯಲ್ಲಿದ್ದೀರೇನೋ, ಪಾಪದಲ್ಲಿ ಮುಳುಗಿ ಹೋಗಿದ್ದೀರೇನೋ, ದೇವರೇ ಸಹಾಯ ಮಾಡಿರೆಂದು ಕೂಗಿಕೊಳ್ಳಿರಿ. ಆತನು ತನ್ನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಕೃಪೆ ತೋರಿಸುವ ಆತನಾಗಿದ್ದಾನೆ. ಕನಿಕರವನ್ನು ತೋರಿಸುತ್ತಾರೆ, ಕ್ಷಮಿಸುತ್ತಾರೆ, ಅವರ ಅವಶ್ಯಕತೆಯನ್ನು ತೀರಿಸುತ್ತಾರೆ. 13ನೇ ವಚನ, ಯಾಕೆಂದರೆ ಕರ್ತನ ನಾಮವನ್ನು ಹೇಳಿಕೊಂಡು ಪ್ರಾರ್ಥಿಸುವವರೆಲ್ಲರಿಗೆ ರಕ್ಷಣೆಯಾಗುವುದು. ಕರ್ತನ ನಾಮವನ್ನು ಹೇಳಿಕೊಂಡು ಪ್ರಾರ್ಥಿಸುವಂಥವರೆಲ್ಲರಿಗೆ ಏನಂತೆ? ರಕ್ಷಣೆಯಾಗುವುದು. ಬಿಡಿಸಲ್ಪಡುವರು, ನಿತ್ಯ ನರಕದಿಂದ ತಪ್ಪಿಸಲ್ಪಡುವರು. ಯೇಸು ಕ್ರಿಸ್ತನು ಎಂಬ ನಾಮ ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮವಾಗಿದೆ. ಆಕಾಶದ ಮೇಲೆ, ಭೂಮಿಯ ಮೇಲೆ, ಭೂಮಿಯ ಕೆಳಗೆ ಇರುವ ಎಲ್ಲಾ ನಾಮಕ್ಕಿಂತಲೂ ಯೇಸುನಾಮ ಉನ್ನತಕ್ಕೆ ಹೆಚ್ಚಿಸಲ್ಪಟ್ಟಿದೆ. ಪ್ರತಿ ನಾಲಿಗೆ ಆತನ ನಾಮ ಒಪ್ಪಿಕೊಳ್ಳಬೇಕು. ಪ್ರತಿ ಮೊಳಕಾಲು ಆತನ ನಾಮದಲ್ಲಿ ಊರಬೇಕು. ದೇವರು ಹೆಚ್ಚಿಸಿದ ನಾಮ ಯೇಸುವಿನ ನಾಮ ಆಗಿದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದಂಥವರಿಗೆ ಸಹಾಯ ದೊರಕುತ್ತದೆ, ಬಿಡುಗಡೆ ದೊರಕುತ್ತದೆ, ರಕ್ಷಣೆ ದೊರಕುತ್ತದೆ, ನಿತ್ಯ ನರಕದಿಂದ ತಪ್ಪಿಸಲ್ಪಡುತ್ತಾರೆ. ಅದಕ್ಕೆ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಗುರುತಿಸಿರಿ. ನಿಮ್ಮಲ್ಲಿ ಬಹಳಷ್ಟು ಜನ ನಾವು ಪ್ರಾರ್ಥನೆ ಕಲಿತಿದ್ದೇವೆ ಎಂದು ತಿಳಿಸುತ್ತಾ ಇದ್ದೀರಿ. ಅದಕ್ಕೆ ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮೂಲಕ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಜರುಗುತ್ತಿವೆ ಎಂದು ಸಾಕ್ಷಿ ಕೊಡ್ತಾ ಇದ್ದೀರಿ. ಹಲ್ಲೆಲೂಯಾ. ನೀವಿರುವಲ್ಲಿ, ನೀವು ಪ್ರಾರ್ಥಿಸುವಾಗ, ನಾವಿಲ್ಲಿ ಪ್ರಾರ್ಥಿಸುವಾಗ ದೇವರು ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಿದ್ದಾರೆ. 2 ಇಲ್ಲವೇ 3 ಐಕ್ಯವಾಗಿ ಪ್ರಾರ್ಥಿಸುವಾಗ, ಅದು ನಿಮ್ಮ ಮನೆಯಲ್ಲಿರುವ 2-3 ಆಗಿರಬಹುದು, ಇಲ್ಲವೇ ನಿಮಗಾಗಿ ಪ್ರಾರ್ಥಿಸುವ ದೈವ ಸೇವಕರಾಗಿರಬಹುದು. ನಾವು ಒಂದು ವಿಷಯವನ್ನು, ಒಂದು ಕಠಿಣವಾದ ವಿಷಯವನ್ನು, ಒಂದು ಘೋರವಾದ ವಿಷಯವನ್ನು, ಒಂದು ಕಠಿಣವಾದ ಬಂಧನದಲ್ಲಿದ್ದ ವ್ಯಕ್ತಿಯನ್ನು ಬಿಡುಗಡೆಯಾಗುವಂತಹ ವಿಷಯವಾಗಲಿ, ಮನುಷ್ಯರು ಯಾರೂ ಪರಿಷ್ಕರಿಸಲಾರದ ವಿಷಯದಲ್ಲಿ ನಾವು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವುದಾದರೆ, ದೇವರು ತನ್ನ ಐಶ್ವರ್ಯದ ಮೇರೆಗೆ, ತನ್ನ ಶಕ್ತಿಯ ಮೇರೆಗೆ ಕರ್ತನು ತನ್ನ ಅದ್ಭುತ ಕಾರ್ಯ ಮಾಡುತ್ತಾರೆ. ಈ ಕಾರ್ಯ ಜರುಗುವುದಿಲ್ಲ ಎಂಬುದನ್ನು ಪ್ರಾರ್ಥನೆಯ ಮೂಲಕ ಜರುಗುತ್ತದೆ ಎಂದು ನೀವು ನಂಬಿದವರಾಗಿ ಪ್ರಾರ್ಥಿಸಿ ನೋಡಿರಿ. ಅದ್ಭುತ ಕಾರ್ಯ ನಿಮ್ಮ ಜೀವಿತದಲ್ಲಿ ಕಾಣುತ್ತೀರಿ. ಪ್ರಾರ್ಥನೆ ನಮಗೆ ಉಸಿರಿನಂತಿದೆ. ಕೆಲವೊಮ್ಮೆ ಏನೋ ಪ್ರಾರ್ಥಿಸುವಂಥದ್ದಲ್ಲ, ಎಡಬಿಡದೆ ಪ್ರಾರ್ಥಿಸಬೇಕು. ಪ್ರಾರ್ಥನೆ ನಮಗೆ ಬೆನ್ನೆಲುಬಿನಂತಿದೆ. ನಾವು ದೇವರಿಗೋಸ್ಕರ ನಿಲ್ಲಬೇಕಾದರೆ ಪ್ರಾರ್ಥನೆ ಜೀವಿತ ಹೊಂದಿಕೊಂಡಿರಬೇಕು. ಶೋಧನೆ ಜಯಿಸಬೇಕಾದರೆ ಪ್ರಾರ್ಥನೆ ಜೀವಿತ ಹೊಂದಿರಬೇಕು. ದೇವರೊಂದಿಗೆ ಸಹವಾಸದಲ್ಲಿರುವಾಗ ಸೈತಾನನನ್ನು ನಾವು ಎದುರಿಸಬಲ್ಲೆವು. ಅದಕ್ಕೆ ಪ್ರಾರ್ಥಿಸಿರಿ, ಒಬ್ಬಂಟಿಗರಾಗಿ ಪ್ರಾರ್ಥಿಸಿರಿ. ಕುಟುಂಬ ಪ್ರಾರ್ಥನೆ ಇದೆಯಾ ನಿಮ್ಮ ಮನೆಯಲ್ಲಿ? ದಯವಿಟ್ಟು ಇಂದಿನಿಂದಲೇ ಕುಟುಂಬ ಪ್ರಾರ್ಥನೆ ಆರಂಭಿಸಿರಿ. ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಒಂದು ಶಾರ್ಟ್ ಟೈಮ್, 10 ನಿಮಿಷ, 15 ನಿಮಿಷದಿಂದ ಪ್ರಾರಂಭಿಸಿ ನೋಡಿ. ಅದರಲ್ಲಿರುವ ಮಧುರವನ್ನು ನೀವು ಗುರುತಿಸುವಾಗ ಆಮೇಲೆ ಎಷ್ಟೋ ಹೆಚ್ಚು ಸಮಯ ನೀವು ಕಳೆಯುತ್ತಾ ಇರ್ತೀರಿ. ದೇವರ ಆಲಯದಲ್ಲಿ ಮಾಡುವ ಪ್ರಾರ್ಥನೆಗಳಲ್ಲಿ ಐಕ್ಯವಾಗಿರಿ. ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ನಾನೊಬ್ಬನೇ ಮಾಡಿಕೊಳ್ತೇನೆ ಪ್ರಾರ್ಥನೆ ಅಂದುಕೊಳ್ಳಬೇಡಿರಿ. ಏಕಾಂತ ಪ್ರಾರ್ಥನೆ ಎಷ್ಟು ಅವಶ್ಯಕವೋ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದು ಕೂಡ ಎಷ್ಟೋ ಮುಖ್ಯವಾಗಿದೆ. ಹಾಗೆಯೇ ಸಭೆಯಲ್ಲಿ ಈ ರೀತಿಯಾದ ಪ್ರಾರ್ಥನೆ ಇರ್ತಾವಲ್ಲವೇ? ಸಭೆಯಲ್ಲಿ ಸ್ವಲ್ಪ ಸಮಯ ಪ್ರಾರ್ಥನೆಗಾಗಿ ತೆಗೆದಿಡ್ತಾರಲ್ಲವೇ? ಸಭೆಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಲು ಅವಕಾಶ ಇಲ್ಲದಿದ್ದರೂ ಸಹ ಒಂದು 5-6 ಜನ ಸೇರಿ ಪ್ರಾರ್ಥಿಸುವಾಗ ಸಭೆಯಲ್ಲಿ ಉಳಿದ ಎಲ್ಲರೂ ಐಕ್ಯವಾಗಿರುತ್ತಾರಲ್ಲವೇ? ನಿಮಗೆ ಗೊತ್ತಾ ಪ್ರಿಯರೇ, ದೇವರು ಎಲ್ಲರ ಪ್ರಾರ್ಥನೆಯನ್ನು ಕೇಳಿದಂತೆಯೇ ನಮ್ಮ ಪ್ರಾರ್ಥನೆ ಅಂಗೀಕರಿಸಿ ನಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುವುದಕ್ಕಾಗಿ ಆತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರ ವಿಷಯದಲ್ಲಿ ಆತನು ಕೃಪೆಯನ್ನು ತೋರಿಸುತ್ತಾನೆ. ಅದನ್ನೇ ವಾಕ್ಯ ಹೇಳುತ್ತೆ. ಹಾಗಾಗಿ ಇಂದಿನಿಂದ ಪ್ರಾರ್ಥನೆ ಮಾಡಲು ಸಿದ್ಧರಾಗಿರಿ. ಅನುದಿನವೂ ದೇವರೊಂದಿಗೆ ಸಂಭಾಷಿಸಿಕೊಳ್ಳುವುದನ್ನು ಮರೆಯಬೇಡಿರಿ. ದೇವರೊಂದಿಗೆ ಮಾತಾಡಿಕೊಳ್ಳುತ್ತಾ ನಿಮ್ಮ ದಿನಚರಿಗಳನ್ನು ಪ್ರಾರಂಭಿಸಿರಿ. ದೇವರ ಮಾತುಗಳನ್ನು ಕೇಳುತ್ತಾ ಮುಂದಕ್ಕೆ ಸಾಗಿರಿ. ಅವಾಗಲೇ ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ ಅವರೆಲ್ಲರೂ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವ ಹಾಗೆ
ಸಹಾಯ ಮಾಡಿರಿ. ನಮ್ಮ ಜೀವಿತದ ಮೂಲಕ ನಿಮಗೆ ಪ್ರೀತಿಯನ್ನುಂಟು ಮಾಡುವಂತಹ ಪ್ರಾರ್ಥನೆ, ಶುದ್ಧ ಹೃದಯದಿಂದ ಬರುವಂತಹ ಪ್ರಾರ್ಥನೆ, ಕುಗ್ಗಿದ ಜಜ್ಜಿದ ಹೃದಯದಿಂದ ಬರುವಂತಹ ಪ್ರಾರ್ಥನೆ, ನಂಬಿಕೆಯಿಂದ ಮಾಡುವಂತಹ ಪ್ರಾರ್ಥನೆಯನ್ನು ನಮಗೆ ಕಲಿಸಿಕೊಡಿರಿ. ಆಚಾರ ಪ್ರಾರ್ಥನೆಗಳಿಂದ ನಮ್ಮೆಲ್ಲರನ್ನು ಬಿಡಿಸಿರಿ. ನಮ್ಮ ಪ್ರಾರ್ಥನೆ ಲಾಲಿಸುವ ದೇವರು ನೀವಾಗಿದ್ದೀರಿ. ನಮ್ಮನ್ನು ನೀವು ಸ್ವೀಕರಿಸಿ ನಮ್ಮನ್ನು ಕ್ಷಮಿಸುವಂಥವರಾಗಿದ್ದೀರಿ ಮತ್ತು ರಕ್ಷಣೆಯಿಂದ ಅಭಿಷೇಕಿಸುವಂಥವರಾಗಿದ್ದೀರಿ ಎಂದು ನಾವು ಗುರುತಿಸುವ ಹಾಗೆ ಈ ಸಮಯದಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಪರಿಶುದ್ಧಾತ್ಮನಿಂದ ಅಭಿಷೇಕಿಸಿರಿ ಎಂದು ಬೇಡಿಕೊಳ್ಳುತ್ತೇನೆ. ಪ್ರಾರ್ಥನೆ ನಮ್ಮೆಲ್ಲರ ಹೃದಯ ಐಕ್ಯಗೊಳಿಸುತ್ತೆ ಮತ್ತು ನಿಮ್ಮೊಂದಿಗೆ ಐಕ್ಯವಾಗಿರುವಂತೆ ನಿಮ್ಮ ಮನಸ್ಸನ್ನು ರೀಚ್ ಆಗುವುದಕ್ಕೂ ನಿಮ್ಮ ಮನಸ್ಸಿನೊಳಗೆ ನಾವೆಲ್ಲರೂ ಐಕ್ಯಗೊಳ್ಳುವುದಕ್ಕೂ ಸಹಾಯ ಮಾಡುತ್ತದೆ ಎಂಬ ಗ್ರಹಿಕೆಯನ್ನುಂಟು ಮಾಡಿರಿ. ಇಂದಿನಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ.